ಸಮರ್ಪಕ ರಸ್ತೆ ಇಲ್ಲ. ಡೈರಿಗೆ ಹಾಲನ್ನ ಹೊರಬೇಕು. ದಿನವೂ 2 ಕಿಲೋಮೀಟರ್ ನಡಿಬೇಕು. 40 ಕುಟುಂಬಗಳಿಗೆ ಮನೆಯಿಲ್ಲ, ಜೋಪುಡಿಯಲ್ಲೇ ವಾಸ. ಗೌಳಿಗರ ಗೋಳು ಕೇಳೋರು ಯಾರು ಸ್ಟೋರಿ ಇದು. ರೋಡ್ ಇಲ್ರಿ, ಬ್ರಿಡ್ಜ್ ಇಲ್ರಿ, ಹೋಗಾಕ ದಾರಿ ಇಲ್ರಿ. ರೋಡ್ ಎಲ್ಲಾ ರೋಡ್ ಅದ ಕಲ್ಲ ಭಾಳ ಮಾಡ್ಬೇಕು. ದೊಡ್ಡ ದೊಡ್ಡ ಕಲ್ಲಿದೆ, ನೀರಿಂದ ಬಹಳ ತೊಂದರೆ ಇದೆ. ಉತ್ತರ ಕನ್ನಡ ಭಾಗದಲ್ಲಿ ಗೌಳಿ ಸಮುದಾಯಕ್ಕೆ ಮೂಲ ಸೌಕರ್ಯ ಇಲ್ಲ. ಜೊಯ್ಡಾ ತಾಲೂಕಿನ ಬೀರಂಪಾಲಿ ಗ್ರಾಮದ ಗೌಳಿ ಸಮುದಾಯದ ಕಥೆ ಇದೆ. ಬೀರಂಪಾಲಿ ಜೊತೆಯಲ್ಲಿ ಬಾಮಣಗಿ ಗೌಳಿವಾಡ ಗ್ರಾಮಕ್ಕೂ ಕೂಡ ಸಮಸ್ಯೆ ಎದುರಾಗಿದೆ. ಕೇಳ್ತಿರೋದು ಮೂಲಭೂತ ಸೌಲಭ್ಯ, ಬೇಸಿಕ್ ಫೆಸಿಲಿಟಿ ನಮ್ಮ ಊರಿಗೆ, ನಮ್ಮ ಗ್ರಾಮಕ್ಕೆ ಕೊಡಿ ಅಂತ. ಆದ್ರೆ ಅದು ಮರೀಚಿಕೆ ಆಗ್ಬಿಟ್ಟಿದೆ. ಪ್ರಧಾನಿ ಹೆಸರಿನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ಊರುಗಳಿದು. ಊರಿಗೆ ಸಂಪರ್ಕ ಕಲ್ಪಿಸೋದಕ್ಕೆ ಸಮರ್ಪಕವಾದ ರಸ್ತೆ ಇಲ್ಲ. ಕಾಲು ದಾರಿಯಲ್ಲೇ ಈ ಊರಿನ ಜನ ಸಾಗಬೇಕು ಅಂತಹ ಪರಿಸ್ಥಿತಿ ಇದೆ. ನೀವು ಡೈರಿಗೆ ಹಾಲು ಸಾಗಿಸೋದಕ್ಕೆ ದಿನವೂ ಹರಸಾಹಸವನ್ನ ಪಡಬೇಕು. ಮಳೆಗಾಲದಲ್ಲಂತೂ ಅವ್ರ ಕಷ್ಟ ಹೇಳ ತೀರದು. ಹಾಲನ್ನ ಹೊತ್ತು ನಡೆಯೋದು ಕಷ್ಟ ಆಗುತ್ತೆ ಮಳೆಗಾಲದಲ್ಲಿ. ಇನ್ನು ಮುರಿದು ಬಿದ್ದಿದೆ ಫುಟ್ ಬ್ರಿಡ್ಜ್, ಅದ್ರ ಮೇಲೆ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಕಾಲ್ನಡಿಗೆಯಲ್ಲಿ ಸುಮಾರು 2 ಕಿಲೋಮೀಟರ್ ಪ್ರತಿದಿನ ನಡಿಬೇಕು, ಸಾಗಬೇಕು. 40 ಕುಟುಂಬ ಅಲ್ಲಿದೆ, ಆದ್ರೆ ಮನೆ ಇಲ್ಲ ಅವ್ರಿಗೆ. ಜೋಪುಡಿಯಲ್ಲೇ ವಾಸ ಮಾಡ್ತಾ ಇದ್ದಾರೆ. ಬೋರ್ವೆಲ್ ಇದ್ರೂ ಕೂಡ ಬೇಸಿಗೆಯಲ್ಲಿ ಆ ಬೋರ್ವೆಲ್ ನಲ್ಲಿ ನೀರು ಬರಲ್ಲ. ಇನ್ನು ಮಳೆ ಜಾಸ್ತಿ ಬಂತು ಅಂತಂದ್ರೆ ಮಳೆಗಾಲದ ಸಂದರ್ಭದಲ್ಲಿ ಮಕ್ಕಳು ಶಾಲೆಗೆ ಹೋಗಕ್ಕೂ ಆಗಲ್ಲ. ಸುಮಾರು 40 ಕುಟುಂಬಗಳಿಗೆ ನಿತ್ಯವೂ ಸಂಕಷ್ಟ ಎದುರಾಗಿದೆ. ಕಾರಣ ಮೂಲಭೂತ ಸೌಕರ್ಯಗಳು ಇಲ್ಲ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಬ್ರಿಡ್ಜ್ ಇದೆ, ಅದು ಆಲ್ರೆಡಿ ಮುರಿದು ಹೋಗಿದೆ. ಅದ್ರ ಮೇಲೆ ನಡ್ಕೊಂಡು ಹೋಗ್ಬೇಕು. 2 ಗ್ರಾಮಗಳಿಗೆ ಸಮರ್ಪಕವಾದಂತ ರಸ್ತೆ ಇಲ್ಲ. ಸಣ್ಣದಾಗ ಒಂದು ಕಾಲ್ದಾರಿ ಇದೆ, ಆ ಕಾಲ್ದಾರಿಯಲ್ಲೇ ನಿತ್ಯ ಸಾಗಬೇಕು. ಡೈರಿಗೆ ಹಾಲು ಹಾಕಬೇಕು ಅಂತಂದ್ರೆ ನಿತ್ಯ 2 ಕಿಲೋಮೀಟರ್ ಹಾಲನ್ನ ಹೊರಬೇಕು. ಇದು ನೋಡಿ ಆ ಕಾಲ್ದಾರಿ. ಮಳೆಗಾಲದಲ್ಲಿ ಈ ಕಾಲ್ದಾರಿಯಲ್ಲಿ ನಡ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗುತ್ತೆ. ಇನ್ನು ಮಳೆ ಜಾಸ್ತಿ ಬಂತು ಅಂತಂದ್ರೆ ಮಕ್ಕಳು ಶಾಲೆಗೆ ಹೋಗೋದಕ್ಕೂ ಕಷ್ಟ ಆಗ್ತಾ ಇದೆ. ಜೊಯ್ಡಾದ ಬೀರಂಪಾಲಿಯಲ್ಲಿ ಕಷ್ಟ ಅನುಭವಿಸ್ತಾ ಇದ್ದಾರೆ. ಬ್ರಿಡ್ಜ್ ಇಲ್ರಿ, ಮಳೆ ಬಂದಿದೆ ಅಂದ್ರೆ ಮಕ್ಕಳು ಹಾಲು ಎಲ್ಲ ಮನೆಗೆ ಇಟ್ಬೇಕ್ರಿ. ಹೋಗಾಕ ದಾರಿ ಇಲ್ರಿ. ಮತ್ತ ಶಾಲೆಗೆ ಹುಡುಗರು ಹೋಗಾಗ ಮತ್ತ ಮನೆಗೆ ಇರ್ತಾನ್ರಿ 2-3 ತಿಂಗಳ. 4 ಪಾನಿ ನೀರ್ ಬರ್ತಾವ್ರಿ. ಮತ್ತ ದಾಟ್ ಹೋಗೋಕ ದಾರಿ ಬರುದಿಲ್ರಿ. ಅದ 3 ತಿಂಗಳ ಇರುದಿಲ್ರಿ. ಅದ ಹಂಗ ಮಳೆ ಬರ್ತದಂದ್ರೆ ಹಂಗ ನೀರ್ ಬರ್ತಾನ್ರಿ. ಅದ ತರ್ಬೇಕ್ರಿ. ಅದ ತೊಂದ್ರೆ ಆಗ್ತದ. ಹೋಗಿನ ತೊಂದ್ರೆ ಆಗ್ತದ. ದಾರಿ ಸರಿ ಇಲ್ಲ. ರೋಡ್ ಎಲ್ಲಾ ರೋಡ್ ಅದ ಕಲ್ಲ ಭಾಳ ಮಾಡ್ಬೇಕು. ದೊಡ್ಡ ದೊಡ್ಡ ಕಲ್ಲಿದೆ, ಅದು ದಾರಿ ಸರಿ ಇಲ್ಲ. ಬಹಳ ವರ್ಷ ಆಗಿದ್ದೆ ರೀ. ಮತ್ತ ನೀರಿಂದ ಬಹಳ ತೊಂದರೆ ಇದೆ. ನೀರಿಂದ ಬಹಳ ತೊಂದರೆ ಇದೆ. ಅದ ಬೋರಿಂಗ್ ಇದೆ, ಬೋರ್ ಇದೆ. ಅದನ್ನ ನೀರ ಮನಿ ಬಹಳ ಇದೆಯಲ್ಲ, ಅದನ್ನ ನೀರು ಸಾಕೋದಿಲ್ಲ. ಮತ್ತೆ ಅದು ಹೊಳಿಯಿಂದ ದೇಶಪಾಂಡೆ ಸರ್ ಅದೇ ಕೊಟ್ಟನಂತ ಹೇಳಿದೆ, ಇನ್ನೂ ಚೌಕಸಿ ಮಾಡ್ಲಿಲ್ಲ. ಬೀರಂಪಾಲಿ ಗೌಳಿವಾಡ. ಆಮೇಲೆ ಇಲ್ಲಿ ತುಂಬಾ ನೀರಿನ ಸಮಸ್ಯೆ ಇದೆ, ಮತ್ತೆ ರಸ್ತೆ ಸಮಸ್ಯೆ ಇದೆ. ಮಳೆಗಾಲಂತೂ ತುಂಬಾ ತೊಂದರೆ ಆಗ್ತಾ ಇದೆ. ಶಾಲೆ ಹುಡುಗರಿಗೆ ತೊಂದರೆ ಆಗ್ತಾ ಇದೆ ಹೋಗ್ಲಿಕ್ಕೆ. ಕಚ್ಚಾ ರೋಡ್ ಇದೆ, ಮತ್ತೆ ಶಾಲೆ ಹುಡುಗರಿಗೂ ತುಂಬಾ ತೊಂದರೆ ಆಗುತ್ತೆ ಸರ್. ನಮ್ದು ಕಸಬು ಹೈನುಗಾರಿಕೆ. ಹೌದು. ಹಾಲು ತಗೊಂಡು ಹೋಗ್ಲಿಕ್ಕೂ ತುಂಬಾ ತೊಂದರೆ ಆಗುತ್ತೆ. ಮಳೆಗಾಲದಲ್ಲಿ ಹೆಂಗ್ ಜೀವನ ಮಾಡ್ತೀರಿ? ಮಳೆಗಾಲದಲ್ಲಿ ತುಂಬಾ ತೊಂದರೆ ಆಗುತ್ತೆ ಸರ್. ಹೋಗ್ಲಿಕ್ಕೆ ಬರ್ಲಿಕ್ಕೆ ಶಾಲೆ ಹುಡುಗರು ಆಯ್ತು, ನಮಗೂ ಆಯ್ತು, ತುಂಬಾ ತೊಂದರೆ ಆಗುತ್ತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯಕ್. ಮೂಲಭೂತ ಸೌಕರ್ಯ ಬೇಕು ಅಂತ ಹೇಳಿ 2 ಗ್ರಾಮದವರು ಕೇಳ್ತಾ ಇದ್ದಾರೆ. ಬೇಸಿಗೆಗಾಲದಲ್ಲಿ ಮಳೆಗಾಲದಲ್ಲಿ ಇವ್ರಿಗಾಗುವಂತ ಸಮಸ್ಯೆಗಳೇನು, ಮತ್ತೆ ಈ ಭಾಗದಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಇವ್ರ ಮನವಿಗೆ ಸ್ಪಂದಿಸ್ತಾ ಇದ್ದಾರಾ ಇಲ್ವಾ? ಶರ್ಮಿತಾ, ಉತ್ತರ ಕನ್ನಡ ಜಿಲ್ಲೆಯ ಬುಡಕಟ್ಟು ಜನಾಂಗಗಳಲ್ಲಿ ಒಂದಾಗಿರುವಂತದ್ದು ಗೌಳಿ ಸಮುದಾಯ. ಈ ಗೌಳಿ ಸಮುದಾಯ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ಆಗಿರ್ಬೋದು, ಹಳಿಯಾಳ ಆಗಿರ್ಬೋದು, ಅದೇ ರೀತಿ ದಾಂಡೇಲಿ ಭಾಗದಲ್ಲಿ ಸಾಕಷ್ಟು ಜನರಿದ್ದಾರೆ. ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಬೀರಂಪಾಲಿ ಮತ್ತು ಬಾಮಣಗಿ ಎನ್ನುವಂತಹ ಒಂದು ಊರಿನಲ್ಲಿ ಗೌಳಿ ಸಮುದಾಯದ ಜನರು ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಇವರ ಮೂಲ ಕಸುಬು ಹೈನುಗಾರಿಕೆ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಆದ್ರೆ ಇವರು ಕರೆದಂತ ಹಾಲನ್ನ ಬೇರೆ ಡೈರಿಗೆ ಸಾಗಿಸ್ಬೇಕಂದ್ರೆ, ಅದ್ರ ಜೊತೆಗೆ ಊರಿಂದ ಊರಿಗೆ ಸಾಗಿಸ್ಬೇಕು ಅಂದ್ರೆ ಹರಸಾಹಸವನ್ನ ಪಡಬೇಕು. ಇದಕ್ಕೆ ಮುಖ್ಯ ಕಾರಣ ಇಲ್ಲಿ ರಸ್ತೆ ಸಂಪರ್ಕ ಸರಿ ಇಲ್ಲದೆ ಇರೋದು.
ಮಳೆಗಾಲ ಎಲ್ರಿಗೆ ಖುಷಿ ಕೊಟ್ರೆ, ಆದ್ರೆ ಇಲ್ಲಿ ಗೌಳಿ ಜನರಿಗೆ ಮಳೆಗಾಲ ಯಾಕಾದ್ರೂ ಬಂತು ಎನ್ನುವಂತಹ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಯಾಕಂದ್ರೆ ಮಳೆಗಾಲದಲ್ಲಿ ಏನು ಈ ಕೆಸರಿನಂತಾದಂತ ಒಂದು ರಸ್ತೆಯಲ್ಲಿ ಸಾಗೋದೇ ದೊಡ್ಡ ಹರಸಾಹಸ ಆಗಿರುವಂತದ್ದು. ಆ ಸಂದರ್ಭದಲ್ಲಿ ಬೈಕ್ ಕೂಡ ಸಾಗಲ್ಲ. ಈ ಭಾಗದಲ್ಲಿ ಒಂದು ನದಿ ಹರಿತಾ ಇದೆ, ಒಂದು ಚಿಕ್ಕದೊಂದು ನದಿಗೆ ಒಂದು ಫುಟ್ ಬ್ರಿಡ್ಜ್ ಇದೆ. ಆ ಫುಟ್ ಬ್ರಿಡ್ಜ್ ಕೂಡ ಇವತ್ತು ಮುರಿದು ಬಿದ್ದಿರುವಂತದ್ದು. ಊರಿಂದ ಊರಿಗೆ ಸಾಗ್ಬೇಕು ಅಂದ್ರೆ ಸಾಕಷ್ಟು ಕಷ್ಟ. ಅದ್ರ ಜೊತೆಗೆ ಮಕ್ಕಳ ಶಿಕ್ಷಣ, ಆಚೆ ಏನು ನದಿ ಆಚೆ ಒಂದು ಶಾಲೆ ಇದೆ, ಶಾಲೆಗೆ ಹೋಗ್ಬೇಕಂದ್ರೆ ನದಿಯನ್ನ ದಾಟಿ ಹೋಗ್ಬೇಕು ಅಂದ್ರೆ ಅಲ್ಲಿ ಫುಟ್ ಬ್ರಿಡ್ಜ್ ಅನ್ನ ದಾಟಿ ಹೋಗ್ಬೇಕು. ಅತಿಯಾದಂತ ಒಂದು ಮಳೆ ಬಂತು ಅಂದ್ರೆ ಮಕ್ಕಳ ಶಿಕ್ಷಣ ಮನೆಯಲ್ಲೇ ಆಗತ್ತೆ. ಅದ್ರ ಜೊತೆಗೆ ಇವರು ಹೈನುಗಾರಿಕೆ ಅಂದ್ರೆ ಹಾಲನ್ನ ಕರೆದಂತ ಹಾಲು ಮನೆಯಲ್ಲೇ ಹಾಳಾಗ್ಬಿಡತ್ತೆ. ಇಂತ ಒಂದು ಸಮಸ್ಯೆಯನ್ನ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಬೀರಂಪಾಲಿ ಮತ್ತು ಬಾಮಣಗಿ ಊರಿನ ಜನರು ಎದುರಿಸ್ತಾ ಇರುವಂತದ್ದು. ಈ ಬಗ್ಗೆ ತಮಗೆ ಏನು ಮೂಲ ಸೌಕರ್ಯವನ್ನ ಕೊಡಿ, ಅದ್ರ ಜೊತೆಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡಿಕೊಡಿ ಎನ್ನುವಂತಹ ಬಗ್ಗೆ ಇಲ್ಲಿನ ಶಾಸಕರಾಗಿರ್ಬೋದು, ಅದೇ ರೀತಿ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಹೀಗೆ ಬಂದು ಹೋದಂತ ಎಲ್ಲಾ ಜನಪ್ರತಿನಿಧಿಗಳಿಗೂ ಮನವಿಯನ್ನ ಮಾಡಿದ್ದಾರೆ. ಆದ್ರೆ ಇವ್ರು ಹೇಳ್ತಾ ಇರೋದೇನಪ್ಪಾ ಅಂದ್ರೆ, ಏನು ಪ್ರಯತ್ನವನ್ನ ಮಾಡ್ತಾ ಇದೀವಿ ನಾವು ಮೂಲ ಸೌಕರ್ಯವನ್ನ ಕೊಡ್ಲಿಕ್ಕೆ. ಈಗಾಗಲೇ ಗೌಳಿ ಸಮುದಾಯದ ಸಾಕಷ್ಟು ಊರುಗಳ ಸುಧಾರಿತ ಆಗಿವೆ, ಇದು ಕೂಡ ನಾವು ಸುಧಾರಿತವಾಗಿ ಮಾಡ್ತೇವೆ ಎನ್ನುವಂತಹ ಒಂದು ಭರವಸೆಯನ್ನ ಕೊಡ್ತಿದ್ದಾರೆ ಹೊರತು ಅದು ಯಾವುದೇ ಕಾರಣಕ್ಕೂ ಇಲ್ಲಿ ಈಡೇರ್ತಾ ಇಲ್ಲ ಎನ್ನುವಂಥದ್ದು ಇಲ್ಲಿನ ಜನರ ಆರೋಪವಾಗಿರುವಂತದ್ದು. ಅದ್ರ ಜೊತೆಗೆ ಇನ್ನು ಬಾಮಣಿಗೆ ಆಗಿರ್ಬೋದು, ಅದೇ ರೀತಿ ಬೀರಂಪಾಲಿ ಇಲ್ಲಿನ ಜನರ ಪರಿಸ್ಥಿತಿ ಏನಪ್ಪಾ ಅಂದ್ರೆ, ಇವತ್ತಿಗೂ ಕೂಡ ದನದ ಕೊಟ್ಟಿಗೆ ಅಂತಿರುವಂತಹ ಒಂದು ಮನೆಯಲ್ಲೇ ವಾಸವನ್ನ ಮಾಡ್ತಾ ಇದ್ದಾರೆ. ಜೋಪಡಿ ಅಂತವಾದಂತಹ ಒಂದು ಮನೆಯಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ಸುಧಾರಿತವಾದಂತ ಒಂದು ಮನೆ ಕೂಡ ಇಲ್ಲ. ಇವರಿಗೆ ಮೂಲ ಸೌಕರ್ಯ ಅಗತ್ಯತೆ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಆಳ್ತಾ ಇರುವಂತಹ ಸರ್ಕಾರ ಆಗಿರ್ಬೋದು, ಅದೇ ರೀತಿ ಇಲ್ಲಿನ ಜನಪ್ರತಿನಿಧಿಗಳು ಇವರಿಗೆ ಮೂಲ ಸೌಕರ್ಯವನ್ನ ಕೊಡಬೇಕಾದಂತ ಒಂದು ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ಬೇಕಾಗಿದೆ. ಶರ್ಮಿತಾ, ಫೈನ್. ಈಗ ರೆಸ್ಪಾನ್ಸ್ ಅಧಿಕಾರಿಗಳು ಜನಪ್ರತಿನಿಧಿಗಳು ಏನು ಕೊಡ್ತಾ ಇಲ್ಲ ಅಂದ್ರೆ ಮನವಿಗೆ ಸ್ಪಂದಿಸ್ತಾ ಇಲ್ಲ ಸರಿಯಾಗಿ. ಇನ್ನೊಂದ್ ಕಡೆ ಎಲೆಕ್ಷನ್ ಟೈಮ್ ಬಂದಾಗ ರಾಜಕಾರಣಿಗಳು ಇಲ್ಲಿ ಬರ್ತಾರಾ ಓಟ್ ಕೇಳಕ್ಕೆ? ಖಂಡಿತ ಶರ್ಮಿತಾ, ಯಾಕಂದ್ರೆ ಗೌಳಿ ಸಮುದಾಯದವರು ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ, ದಾಂಡೇಲಿ, ಹಳಿಯಾಳ ಭಾಗದಲ್ಲಿದೆ. ಇಲ್ಲಿ ಕ್ಷೇತ್ರದ ಶಾಸಕ RV ದೇಶಪಾಂಡೆ ಆಗಿರುವಂತದ್ದು. ಇಲ್ಲಿ ಗೌಳಿ ಸಮುದಾಯದವರ ಮತ ಕೂಡ ಅಷ್ಟೇ ಮುಖ್ಯವಾಗಿರುವಂತದ್ದು. ಚುನಾವಣೆ ಸಂದರ್ಭದಲ್ಲಿ ಇಲ್ಲಿ ಎಲ್ರೂ ಬರ್ತಾರೆ, ಮತವನ್ನ ಕೇಳ್ತಾರೆ, ಆದ್ರೆ ಇಲ್ಲಿನ ಜನರ ಸಮಸ್ಯೆಯನ್ನ ಆಲಿಸ್ತಾರೆ ಹೊರತು ಆದ್ರೆ ಆ ಸಂದರ್ಭದಲ್ಲಿ ಅವರಿಗೆ ಪರಿಹಾರ ಕೊಡುವಂತ ಭರವಸೆಯನ್ನ ಮಾತ್ರ ಕೊಡ್ತಾರೆ. ಆದ್ರೆ ಇದುವರೆಗೂ ಪರಿಹಾರ ಆಗಿಲ್ಲ ಎನ್ನುವಂಥದ್ದು ಒಂದು ಜನರ ಆರೋಪವಾಗಿರುವಂತದ್ದು. ಈಗ ಕೇಳಿದ್ರೆ ಮಾಡ್ತೇವೆ ಎನ್ನುವಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ, ಆದ್ರೆ ಯಾವಾಗ ಮಾಡ್ತಾರೆ ಎನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಅದ್ರ ಜೊತೆಗೆ ಇವತ್ತು ನ್ಯೂಸ್ 18 ಎಲ್ಲದರ ಒಂದು ಗಮನ ಸೆಳೆಯಲು, ಅದೇ ರೀತಿ ಊರಿಗೆ ಒಂದು ಉದ್ಧಾರವನ್ನ ಮಾಡಲು ಇವತ್ತು ವರದಿಯನ್ನ ಬಿತ್ತರಿಸ್ತಾರೆ. ಈ ವರದಿಯ ನಂತರ ಕಾದ್ ನೋಡ್ಬೇಕಾಗಿದೆ ಇಲ್ಲಿನ ಊರಿನ ಜೊತೆಗೆ ಯಾವ ರೀತಿ ಮೂಲ ಸೌಕರ್ಯನ ಕೊಡಲು ಜನಪ್ರತಿನಿಧಿಗಳು ಏನು ಶ್ರಮಿಸ್ತಾರೆ ಎನ್ನುವಂತ ಬಗ್ಗೆ. ಶರ್ಮಿತಾ, ಈಗ 2 ಗ್ರಾಮದಿಂದ ಒಂದು ಟೋಟಲ್ ಜನಸಂಖ್ಯೆ ಅಂದಾಜು ಎಷ್ಟಿದೆ ದರ್ಶನ್? ಶರ್ಮಿತಾ, ಈಗಾಗಲೇ ಏನು ಜೊಯ್ಡಾ ತಾಲೂಕಿನ ಬಾಮಣಿಗೆ ಮತ್ತು ಅದೇ ರೀತಿ ಬೀರಂಪಾಲಿ ಇಲ್ಲಿ 2 ಊರಿನ ಮನೆ ಸೇರಿ ಒಂದು 40 ರಿಂದ 50 ಮನೆಗಳಿವೆ. ಕನಿಷ್ಠ ಅಂದ್ರೂ 1 ರಿಂದ 1.5 ಸಾವಿರ ಜನ ಗೌಳಿ ಸಮುದಾಯದವರು ಇದ್ದಾರೆ. ಈ ಗೌಳಿ ಸಮುದಾಯದವರ ಮುಖ್ಯ ಉದ್ಯೋಗ ಅದು ಮೂಲ ಕಸುಬು ಹೈನುಗಾರಿಕೆ ಬಿಟ್ಟರೆ ಬೇರೆ ಉದ್ಯೋಗವೇ ಇವರಿಗೆ ಗೊತ್ತಿಲ್ಲದ ಒಂದು ಹಿನ್ನೆಲೆಯಲ್ಲಿ ಇವರಿಗೆ ಮುಖ್ಯ ಹಾಲನ್ನ ಕರೆದು ಬೇರೆ ಕಡೆ ಊರಿಗೆ ಸಾಗಿಸ್ಬೇಕು, ಅದ್ರ ಜೊತೆಗೆ ಡೈರಿಗೆ ಸಾಗಿಸ್ಬೇಕು. ಆ ಡೈರಿಗೆ ಸಾಗಿಸ್ಬೇಕಾದಂತ ಸಂದರ್ಭದಲ್ಲಿ ಇಲ್ಲಿ ಮುಖ್ಯವಾಗಿ ರಸ್ತೆ ಸಂಪರ್ಕವೇ ಸರಿ ಇಲ್ಲ ಅಂದ್ಮೇಲೆ ಅವ್ರು ಹೇಗ್ ಸಾಗಿಸ್ತಾರೆ? ಬೈಕ್ ಮೂಲಕ ಬೇಸಿಗೆ ಕಾಲದಲ್ಲಿ ಹೋಗ್ಬೋದು, ಆದ್ರೆ ಮಳೆಗಾಲದಲ್ಲಿ ಬೈಕ್ ಏರಿ ಹೋಗಲು ಸಾಧ್ಯವಿಲ್ಲ. ಯಾಕಂದ್ರೆ ರಸ್ತೆಗಳೆಲ್ಲ ಕೆಸರು ತುಂಬಿ ಕೆಟ್ಟು ಹೋಗ್ತವೆ. ಇಲ್ಲಿ ಒಂದು ಡಾಂಬರೀಕರಣ ಆಗಬೇಕು ಎನ್ನುವಂಥದ್ದು ಒಂದು ಅವರ ಆಗ್ರಹ ಆಗಿರುವಂತದ್ದು. ಅದ್ರ ಜೊತೆಗೆ ಫಾರೆಸ್ಟ್ ಇಲಾಖೆ, ಅರಣ್ಯ ಇಲಾಖೆಯವರು ಕೂಡ ಇವರಿಗೆ ಸ್ಪಂದಿಸಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಯಾಕಂದ್ರೆ ರಸ್ತೆ ಮಾಡುವಂತ ಒಂದು ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರ ಕಿರಿಕಿರಿ ಕೂಡ ಜಾಸ್ತಿ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಡಾಂಬರೀಕರಣವಾದಂತಹ ಒಂದು ರಸ್ತೆ ನಿರ್ಮಾಣ ಕೊಡಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಶ್ರಮಿಸಬೇಕಾದಂತ ಒಂದು ಅಗತ್ಯತೆ ಇದೆ. ಅದ್ರ ಜೊತೆಗೆ ಇಲ್ಲಿನ ಬುಡಕಟ್ಟು ಜನಾಂಗ ಗೌಳಿ ಸಮುದಾಯದ ಶ್ರೇಯೋಭಿವೃದ್ಧಿಗಾಗಿ ಜನಪ್ರತಿನಿಧಿಗಳು ಶ್ರಮಿಸಬೇಕಾದಂತ ಒಂದು ಅಗತ್ಯತೆ ಇದೆ. ಶರ್ಮಿತಾ, ಸುದ್ದಿ ಪ್ರಸಾರವಾಗಿದೆ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ದರ್ಶನ್.